ಮೇಯ್ನು ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಸ್ಲೋಪ್ ಮೇಂಟೈನ್ ಮಾಡಬೇಕು. ಸ್ಲೋಪ್ ಮೇಂಟೈನ್ ಮಾಡಿದಾಗ ಸ್ಲಡ್ಜ್ ಎಲ್ಲ ಸೆಂಟ್ರಿಗೆ ಬರಬೇಕು. ನಾವೇನು ಮಾಡಿದ್ದೀವಿ, ಇಲ್ಲಿ ಸೆಂಟ್ರಲ್ ಡ್ರೈನೇಜ್ ಮಾಡ್ಕೊಂಡಿದ್ದೀವಿ. ಅಂದರೆ ಬಾಟಮಲ್ಲಿ ಪೈಪ್ ಲೈನ್ ಹಾಕಿ ಆ ಪೈಪಿಗೆ ಹೋಲ್ ಪರ್ಫರೇಷನ್ ಹೋಲ್ ಹಾಕ್ಬಿಟ್ಟು ಅಲ್ಲಿಂದ ನೀರು ತೆಗಿತೀವಿ. ಅಂದರೆ ಸ್ಲಡ್ಜ್ ಆಚೆ ಹೋಗಿದೆ, ಸ್ಲಡ್ಜ್ ಏನಾದರೂ ಉಳ್ಕೊಂಡ್ರೆ ಅದು ಅಮೋನಿಯಾ ಕನ್ವರ್ಟ್ ಆಗುತ್ತೆ. ಒಂದು ವೀಕು ಅಥವಾ 10 ಡೇಸ್ ಲೇಟ್ ಆದರೂ ಪರವಾಗಿಲ್ಲ. ಯಾವುದೇ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀಟ್ನೆಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನೀರನ್ನ 15 ಡೇಸ್ ಒಳಗೆ ಒಂದು ಸರಿ ಅಟ್ಲೀಸ್ಟ್ ಮಿನಿಮಮ್ 2.5 ಫೀಟ್ ವಾಟ್ರನ್ನ ಚೇಂಜ್ ಮಾಡಬೇಕು. ಸೊ ನಾವೇನು ಮಾಡಿದ್ದೀವಿ, ಇಲ್ಲಿ ಸೆಂಟ್ರಲ್ ಡ್ರೈನೇಜ್ ಮಾಡ್ಕೊಂಡಿದ್ದೀವಿ. ಅಂದರೆ ಬಾಟಮಲ್ಲಿ ಪೈಪ್ ಲೈನ್ ಹಾಕಿ ಆ ಪೈಪಿಗೆ ಹೋಲ್ ಪರ್ಫರೇಷನ್ ಹೋಲ್ ಹಾಕ್ಬಿಟ್ಟು ಅಲ್ಲಿಂದ ನೀರು ತೆಗಿತೀವಿ. ಅಂದರೆ ಟಾಪ್ ಸರ್ಫೇಸ್ ಆಫ್ ವಾಟರ್ ತೆಗಿಯಲ್ಲ, ಬಾಟಮಿಂದ ತೆಗಿತೀವಿ. ಬಾಟಮಿಂದ ತೆಗೆದಾಗ ಏನಾಗುತ್ತೆ, ಮೇಯ್ನು ಈ ಫಿಶ್ಗೆ ಸ್ಲಡ್ಜ್ ಇದೆಯಲ್ಲ, ಆ ಸ್ಲಡ್ಜು ಈಸಿಯಾಗಿ ಆಚೆ ಹೋಗಬೇಕು. ಸ್ಲಡ್ಜ್ ಆಚೆ ಹೋಗದೆ ಸ್ಲಡ್ಜ್ ಏನಾದರೂ ಉಳ್ಕೊಂಡ್ರೆ ಅದು ಅಮೋನಿಯಾ ಕನ್ವರ್ಟ್ ಆಗುತ್ತೆ. ಸೊ ಅಮೋನಿಯಾ ಫಿಶ್ಗೆ ಭಾರಿ ಡೇಂಜರು. ಹಂಗಾಗಿ ಆ ಸ್ಲಡ್ಜ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿರಬೇಕು. ಮೇಯ್ನು ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಸ್ಲೋಪ್ ಮೇಂಟೈನ್ ಮಾಡಬೇಕು. ಸ್ಲೋಪ್ ಮೇಂಟೈನ್ ಮಾಡಿದಾಗ ಸ್ಲಡ್ಜ್ ಎಲ್ಲ ಸೆಂಟ್ರಿಗೆ ಬರಬೇಕು. ನಾವು ಸೆಂಟ್ರಲ್ ಪೈಪ್ ಲೈನ್ ಮಾಡಿದ್ರಿಂದ ಆ ಪೈಪ್ ಲೈನಿಂದ ಸ್ಲಡ್ಜ್ ಆಚೆ ಹೋಗಂಗಿರಬೇಕು. ಸರ್, ಒಂದು ಬ್ಯಾಚ್ ನೀವು ಬಿಡೋದಕ್ಕೆ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಏನೇನಿರುತ್ತೆ? ಈಗ ಒಂದು ಬ್ಯಾಚ್ ನಾವು ತಂದು ಬಿಡ್ತೀವಿ ಅಂದರೆ ಮರಿ ತಂದು ಬಿಡೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಪಾಂಡ್ನ ಫುಲ್ ನೀಟಾಗಿ ಕ್ಲೀನ್ ಮಾಡ್ತೀವಿ. ನೀಟಾಗಿ ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ಅಂತಂದರೆ, ಈ ಟಾರ್ಪಲ್ನ ಫುಲ್ ಬ್ರಷ್ ಹಾಕಿ ನೀಟಾಗಿ ಉಜ್ಜಿ ವಾಶ್ ಮಾಡಿ, ಆಮೇಲೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕ್ಬಿಟ್ಟು ಸ್ಯಾನಿಟೈಸ್ ಮಾಡಿ, ಆಮೇಲೆ ವಾಟ್ರ್ ಫಿಲ್ ಮಾಡಿ, ನೆಕ್ಸ್ಟು ಮರಿ ಬಿಡೋದಕ್ಕಿಂತ ಒಂದು 2-3 ಡೇಸ್ ಮುಂಚೆ ಜಿಯೋಲೈಟ್ ಕೊಟ್ಟು ಮತ್ತು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕೊಟ್ಟು ಆಮೇಲೆ ಮರಿನ ಸ್ಟಾಕ್ ಮಾಡ್ತೀವಿ. ಸರ್, ಅಕಸ್ಮಾತ್ ಆ ಥರ ಮಾಡಲಿಲ್ಲ, ಇಲ್ಲ ನೆಗ್ಲೆಕ್ಟ್ ಮಾಡಿದ್ವಿ, ಇಲ್ಲ ಇರೋ ನೀರಿಗೆ ತಂದು ಬಿಡ್ತಾ ಇದ್ವಿ, ಇಲ್ಲ ನಮಗೆ ಟೈಮ್ ಇರಲಿಲ್ಲ ಅಂತ, ಏನು ಫೇಸ್ ಅವ್ರು ಅವಾಗ ಏನಾಗುತ್ತೆ ಅಂದರೆ, ಸೊ ಹಿಂದಿನ ಬ್ಯಾಚಲ್ಲಿ ಏನಾದರೂ ನಿಮಗೆ ಡಿಸೀಸಸ್ಸು ಅದೆಲ್ಲ ಇತ್ತು ಅಂತಂದರೆ ಅದಂಗೆ ಕಂಟಿನ್ಯೂ ಆಗುತ್ತೆ. ಸೊ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ತೀವಿ, ನೀವು ಒಂದು ವೀಕು ಅಥವಾ 10 ಡೇಸ್ ಲೇಟ್ ಆದರೂ ಪರವಾಗಿಲ್ಲ, ಯಾವುದೇ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀಟ್ನೆಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ಒಂದು 5 ಡೇಸ್ ಜಾಸ್ತಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಫ್ರೆಶ್ ವಾಟರ್ ಆಡಪ್ ಮಾಡಿ ಅವಾಗ ಬಿಡಿ. ಮರಿಗಳಿಗೆ ಯಾವುದೇ ಕಾಯಿಲೆ ಹಳೇದ್ರಿಂದ ಹೊಸ ಮರಿಗೆ ಯಾವುದು ಬರಲ್ಲ. ಸೊ ಹಂಗಾಗಿ ಡಿಸೀಸ್ನ ಮೇಂಟೈನ್ ಮಾಡೋಕ್ಕೆ ಅದೊಂದು ಬೆಸ್ಟ್ ಸೂಪರ್ ಮೆಥಡ್. ಇದು 2 ಬಯೋಫ್ಲಾಕ್ ಟ್ಯಾಂಕ್ ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ, ನಮ್ಮದೇ ಓನ್ ಮಾರ್ಕೆಟಿಂಗ್ ಇರೋದ್ರಿಂದ ಸೊ ಕಳಿಸೋದಕ್ಕಿಂತ ಮುಂಚೆಗೆ ಏನು ಮಾಡ್ತೀವಿ, ಈ ಟ್ಯಾಂಕಲ್ಲಿ ಹಾಕ್ಬಿಟ್ಟು ಕಂಡೀಷನಿಂಗ್ ಮಾಡ್ಕೊತೀವಿ. ಸೊ ಕಂಡೀಷನಿಂಗ್ ಯಾಕೆ ಮಾಡಬೇಕು ಅಂತಂದರೆ, ಕಂಡೀಷನಿಂಗ್ ಮಾಡದೆ ಡೈರೆಕ್ಟು ಪಾಂಡಿಂದ ಹಾರ್ವೆಸ್ಟ್ ಮಾಡಿ ಕಳಿಸಿದ್ರೆ ಮಾರ್ಟಾಲಿಟಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಈ 2 ಬಯೋಫ್ಲಾಕ್ ಟ್ಯಾಂಕಲ್ಲಿ ಹಾಕ್ಬಿಟ್ಟು ಕಂಡೀಷನಿಂಗ್ ಮಾಡಿ 2 ಡೇಸ್ ಕಂಡೀಷನಿಂಗ್ ಮಾಡಿಬಿಟ್ಟು ಸೊ ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಸೊ ಹಂಗೆ ಮಾಡೋದ್ರಿಂದ ನನಗೇನು ಅಂತಂದರೆ ಮಾರ್ಟಾಲಿಟಿ ಬರೋಲ್ಲ. ಸೊ ನಾನು ಒಂದು ಟನ್ ಕಳಿಸಿದ್ರೂ ಆಲ್ಮೋಸ್ಟ್ ನನಗೆ ಒಂದು 2 ಪೀಸ್ ಡೆಡ್ ಬರಬೇಕಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಮೇಯ್ನ್ ಮರಲಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಲೈವ್ ಫಿಶ್ ಮಾರ್ಕೆಟಿಂಗ್, ಜೀವಂತ ಮೀನುಗಳನ್ನೇ ಮಾರಾಟ ಮಾಡೋದು. ಮತ್ತು ತಿನ್ನೋರ್ಗೂ ಸಮೇತ ಜೀವಂತ ಮೀನುಗಳಾಗಿರೋದ್ರಿಂದ ಫ್ರೆಶ್ ಸಿಗುತ್ತೆ ತುಂಬ. ಈಗ ಬೇರೆ ಓಷನ್ ಫಿಶ್, ಸಮುದ್ರ ಮೀನುಗಳಲ್ಲಿ ಏನಾಗುತ್ತೆ ಅಂದರೆ ಬೋಟಿಂಗ್ ಹೋಗಿ ಎಷ್ಟೋ ದಿನ ಆಗಿರುತ್ತೆ, ಅದು ಮತ್ತು ಐಸು ಫ್ರೀಸ್ ಆಗಿರೋದು ಕೆಡ್ದಂಗಿರಲಿ ಅಂತ ಕೆಮಿಕಲ್ ಯೂಸ್ ಮಾಡ್ತಾರೆ. ಅದು ಮತ್ತೆ ಮಾರ್ಕೆಟಿಗೆ ಬಂದು ರಿಟೈಲಿಗೆ ಬಂದು ನಾವು ತಿನ್ನೋ ಅಷ್ಟೊತ್ತಿ ತುಂಬ ದಿನ ಆಗಿರುತ್ತೆ, ಅದು ಕೆಟ್ಟಿರುತ್ತೆ ಆಲ್ಮೋಸ್ಟು. ಸೊ ಹಂಗಾಗಿ ಜೀವಂತ ಮೀನುಗಳಿಗೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡಿದ್ದೀರಾ? ನಿಮ್ಮ ಟ್ರಾನ್ಸ್ಪೋರ್ಟ್ ಎಲ್ಲ ಯಾವ ಥರ ಮಾಡ್ತೀರಾ ಇದು ನೀವು? ಅಂದರೆ ಈ ಡ್ರಮ್ಸ್ ಇದೆಯಲ್ಲ, ಈ ಥರ ಡ್ರಮ್ಸ್ಗಳಲ್ಲಿ ಹಾಕ್ಬಿಟ್ಟು ಒಂದೊಂದು ಡ್ರಮ್ಮಿಗೆ 15ರಿಂದ 20 kg ಲೋಡ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಕಳಿಸ್ಕೊಡ್ತೀವಿ ನಾವು. ಒಂದು ಫಸ್ಟ್ ಗ್ರೇಡು, ಒಂದು ಸೆಕೆಂಡ್ ಗ್ರೇಡ್ ಅಂತ ಗ್ರೇಡಿಂಗ್ ಮಾಡ್ತೀವಿ. ವೆಯ್ಟ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಹೌದೌದು. ಸರ್, ಏನಕ್ಕೆ ಗಂಟೆ ಹೊಡಿಯೋದು? ಫೀಡಿಂಗ್ ಟೈಮಾ? ಫೀಡಿಂಗ್ ಸಿಗ್ನಲ್ಸ್ ಅವು. ಪ್ರತಿ ಸಲ ಫೀಡಿಂಗ್ ಮಾಡಬೇಕಾದ್ರೂ ಇದೇ ಮಾಡ್ತೀರಾ? ಹೌದೌದು, ಪ್ರತಿ ಸಾರಿ ಫೀಡಿಂಗ್ ಕೊಡ್ಬೇಕಾದ್ರೂ ಗಂಟೆ ಹೊಡಿತೀವಿ.
ಎಷ್ಟು ಟೈಮ್ ಫೀಡಿಂಗ್ ಮಾಡ್ತೀರಾ ಡೈಲಿ? ಡೈಲಿ 3 ಟೈಮ್ಸ್ ಮಾಡ್ತೀವಿ. ಸೊ ಕೆಲವರು 2 ಟೈಮ್ಸ್ ಮಾಡ್ತಾರೆ, ಬಟ್ ಮರಿಲಿ ಕಂಪಲ್ಸರಿ 3 ಟೈಮ್ಸ್ ಮಾಡಿ ಅಂತಲೇ ಸಜೆಸ್ಟ್ ಮಾಡ್ತೀನಿ. ಸೊ 3 ಟೈಮ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಮೀನುಗಳು ಒಂದೇ ಸರಿ ಫುಡ್ಡಿಗೆ ಬರ್ತವೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಕೆಲವು ದಪ್ಪಗಿರೋವು ಸಣ್ಣ ಮೀನುಗಳನ್ನ, ಇವು ದಪ್ಪಗಿರೋ ಅಗ್ರೆಸಿವ್ ಆಗಿರೋವು ಸಣ್ಣನ್ನು ಬಿಡಲ್ಲ. ಸೊ ಹಂಗಾಗಿ ಎಂಟೈರ್ ಪಾಂಡ್ ಸುತ್ತು ಫೀಡಿಂಗ್ ಕೊಡಿ, ಮತ್ತು 3 ಟೈಮ್ಸ್ ಕೊಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸರ್ ಈ ಫೀಡು ಎಷ್ಟು ಕಾಸ್ಟ್ ಆಗ್ಬೋದು? ಇದು ಯಾವ ಫೀಡು? ಇದು ನಾ ಬಳಸ್ತಿರತಕ್ಕಂಥದ್ದು ಸ್ಕ್ರಿಟಿಂಗ್ ಕಂಪ್ನಿದು. ಅದು ನಿಮ್ಗೆ ಆಲ್ಮೋಸ್ಟ್ 120 ರುಪೀಸ್ kg ಇದೆ. ಇಷ್ಟು ಇವಾಗ ಮೇಂಟೈನ್ ಮಾಡ್ತಿರಲ್ಲ ಈ ಪೌಂಡ್ಗೆ, ನಿಮಗೆ ಒಂದಿನದ ಕಾಸ್ಟ್ ಏನು ಬರ್ಬೋದು? ಸೊ ನಾವು ಆ್ಯಕ್ಚುಲಿ ಇಲ್ಲಿ ಒಂದಿನದ ಕಾಸ್ಟ್ ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಸಣ್ಣ ಮರಿಲಿ ಕ್ವಾಂಟಿಟಿ ಕಡಿಮೆ ತೊಗೊಳುತ್ತೆ, ಬೆಳವಣಿಗೆ ಆದಂಗೆ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು 5,000 ಮರಿ ಬಿಟ್ಟರೆ ನಿಮಗೆ ಮಿನಿಮಮ್ 5 ಟನ್ ಫೀಡ್ ಕೊಡಲೇಬೇಕು. ಮಿನಿಮಮ್ 5 ಟನ್ನು ಒಂದು ಬ್ಯಾಚ್ನ ಆಚೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗಲಿಕ್ಕೆ 5ರಿಂದ 6 ಟನ್ ಕೊಟ್ಟರೆ ಒಳ್ಳೆಯದು. ಎಷ್ಟಾಗ್ಬೋದು ಸರ್ ಕಾಸ್ಟ್ ಅಷ್ಟಕ್ಕೆ? ಅಲ್ಲಿಗೆ ನೋಡಿ ನಿಮಗೆ 120 ಇಂಟು 6 ಟನ್ ಹಾಕ್ಕೊಳ್ರಿ. 6 ಟನ್ಗೆ ಹಾಕಿದ್ರೆ 6.5-7 ಲಕ್ಷ ರೂಪಾಯಿ ಸ್ಕ್ರಟಿಂಗ್ ಫೀಡ್ ಯೂಸ್ ಮಾಡಿದ್ರೆ ಅಷ್ಟು ಕಾಸ್ಟ್ ಬರುತ್ತೆ. ಸೊ ಇನ್ನು ಬೇರೆ ಕಂಪ್ನಿ ಫೀಡ್ಸ್ ಇದೆ, ಲೈಕ್ ಯಾವುದು ಯುನೋಮಿ ಅಂತ ಅಂದಲ್ಲ, ಮತ್ತು IFB ಅಂತ ಇದೆ. ಅವೆಲ್ಲ ಸ್ವಲ್ಪ ಕಾಸ್ಟ್ ಕಡಿಮೆ ಇದೆ. ಇವಾಗ ಈ ಪೌಂಡಲ್ಲಿ ಎಷ್ಟು ಬಿಟ್ಟಿದ್ದೀರಾ ನೀವು? ಇದರಲ್ಲಿ ನಾನು 6,000 ಮರಿ ಬಿಟ್ಟಿದ್ದೀನಿ. 6,000 ಮರಿ? ಹೌದು. ನಿಮ್ಗೆ ಎಷ್ಟು ಅಷ್ಟೇ ಅಷ್ಟು ಬರುತ್ತಾ ಖರ್ಚು? 6,000 ಬಿಟ್ಟರೆ ನಾನು 7ರಿಂದ 7 ಟನ್ ಫೀಡಿಂಗ್ ಕೊಡ್ತೀನಿ ನಾನು. ಸೊ ಇದು FCR ಎಷ್ಟು ಬರುತ್ತೆ ಅಂತಂದರೆ ಮಿನಿಮಮ್ 1.2 FCR ಅಂದರೆ ಫುಡ್ ಕನ್ವರ್ಷನ್ ರೇಷಿಯೋ. 1 kg ಮೀನಾಗಲಿಕ್ಕೆ ಇದು 1 kg 300ರಿಂದ 1 kg 400 ಗ್ರಾಮ್ವರೆಗೂ ಫೀಡ್ ತೊಗೊಳುತ್ತೆ ಒಂದು ಫಿಶ್. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ರಿಟರ್ನ್ ಇದೆಯಾ? ನೋಡಿ, ಇದು ಗುಡ್ ಕ್ವಶನ್. ಆ್ಯಕ್ಚುಲಿ ಏನಾಗುತ್ತೆ, ಇವತ್ತು ಎಲ್ಲರೂ ಮೀನಲ್ಲಿ ತುಂಬ ದುಡ್ಡಿದೆ, ಲಕ್ಷ ಇದೆ ಅಂತ ಹೇಳ್ಬಿಟ್ಟು ಮೀನುಗಾರಿಕೆಗೆ ಬರ್ತಾ ಇದ್ದಾರೆ. ಖಂಡಿತವಾಗೂ ಕೆಲವು ಯೂಟ್ಯೂಬ್ಗಳಲ್ಲಿ ತೋರಿಸ್ತಾರಲ್ಲ, ಅಷ್ಟು ದುಡ್ಡಂತೂ ಇಲ್ಲ. ಸೊ 10 ಲಕ್ಷ ಬರುತ್ತೆ ಲಾಭ, 20 ಲಕ್ಷ ಲಾಭ ಬರುತ್ತೆ, ಅಷ್ಟಂತೂ ಇಲ್ಲ. ನೀವೆಲ್ಲ ಕರೆಕ್ಟ್ ಮಾಡಿದ್ರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ 10ರಿಂದ 20% 25% ಲಾಭ ಮಾಡ್ಬೋದು. ಅದು ಏನು ಪ್ರಾಪರಾಗಿ ಮಾಡಿದ್ರೆ ಮಾತ್ರ. ಸೊ ಇಲ್ಲಾಂದರೆ ಎಷ್ಟೊಂದು ಜನ ಲಾಸ್ ಆಗಿದ್ದಾರೆ, ತುಂಬ ಜನ ಲಾಸ್ ಆಗಿರೋರು ಇದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೈಬ್ಯಾಕ್ ಅಂತ ಹೇಳ್ತಾರೆ. ಬೈಬ್ಯಾಕು, ನಾವೇ ಮೀನು ಮರಿ ಕೊಡ್ತೀವಿ, ನಾವೇ ಫುಡ್ ಕೊಡ್ತೀವಿ, ನಾವೇ ಮೆಡಿಸಿನ್ ಕೊಡ್ತೀವಿ, ನಾವೇ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಎಲ್ಲ ಹೇಳಿದಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಮ ಪ್ರಾಫಿಟ್ ಎಲ್ಲ ಅಲ್ಲೇ ಇರುತ್ತೆ, ಅವರೇ ತೊಗೊತಾರೆ. ಸೊ ಆದಷ್ಟು ನಿಮ್ಮ ಓನು ಐಡಿಯಾಸು, ಮತ್ತು ಏನು ಅಂತಂದರೆ ಫಾರ್ಮರ್ ಯಾರೇ ಮಾಡಬೇಕಾದ್ರೂ ಹೇಳೋದು, ನೀವು ರೈತರುಗಳನ್ನ ವಿಸಿಟ್ ಮಾಡಿ. ಯಾರು ರೈತರುಗಳು ಇರ್ತಾರೋ ಅವ್ರ ಹತ್ರ ಒಪಿನಿಯನ್ ತೊಗೊಳ್ಳಿ. ಅವರು ಏನು ಚಾಲೆಂಜಸ್ ಫೇಸ್ ಮಾಡಿರ್ತಾರೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಡೈರೆಕ್ಟು ಸುಮ್ಮನೆ ಬ್ಲೈಂಡಾಗಿ ಹೋಗ್ಬಿಟ್ಟು ಯಾರೋ ಒಬ್ಬರು ನಂಬ್ಕೊಂಡು ಅವ್ರನ್ನ ಗೈಡೆನ್ಸ್ ಮುಖಾಂತರ ಹೋಗ್ತೀನಿ ಅನ್ನೋದು ತಪ್ಪು. ಯಾರೇ ಆಗಲಿ ರೈತರುಗಳನ್ನ ಕೇಳಿ, ಅವ್ರ ಅನುಭವ ಕೇಳಿ ತಿಳ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಬಟ್ ಇವತ್ತಿನ ಲೆಕ್ಕದಲ್ಲಿ ಇದು ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾವೇನು ಅಂತಂದರೆ ಆಲ್ಮೋಸ್ಟ್ 3 ಇಯರ್ಸಿಂದ ಸ್ಟಾರ್ಟ್ ಮಾಡಿರೋದು. ಸೊ ಸೆಟಪ್ ಎಲ್ಲ ಇದೆ. ಸೊ ಹಂಗಾಗಿ ರನ್ನಿಂಗ್ ನಡೆಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನಾದರೂ ಈಗ 3 ವರ್ಷ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಅಂತ ಇದೆ. ಸೊ ನೀವೇನೆಲ್ಲ ಇಶ್ಯೂಸ್ಗಳನ್ನ ಫೇಸ್ ಮಾಡಿದ್ದೀರಾ ಅದ್ರ ರಿಲೇಟೆಡ್? ಸೊ ನನಗೆ ಅಂಥ ಮೇಜರ್ ಗಾಡ್ ಗ್ರೇಸ್ ನನಗೆ ಯಾವುದು ಮೇಜರ್ ಪ್ರಾಬ್ಲಮ್ಸ್ ನಾನೇನು ಫೇಸ್ ಮಾಡಿಲ್ಲ. ಪ್ರಾಪರ್ ಸೀಡಿಂಗ್ ಆಗಿದೆ, ಪ್ರಾಪರ್ ಫೀಡಿಂಗ್ ಮಾಡಿದ್ದೀವಿ, ಮೆಡಿಕೇಷನ್ಸ್ ಮಾಡ್ತಾಯಿದ್ದೀವಿ ಅನ್ನೋದ್ರಿಂದ ನನಗೆ ತೊಂದರೆ ಅಂತ ಏನೂ ಆಗಿಲ್ಲ. ಸೊ ಬಟ್ ಪ್ರಾಫಿಟ್ ಮಾರ್ಜಿನ್ನು 3 ಇಯರ್ಸ್ ಬ್ಯಾಕ್ ಇದ್ದಿದ್ದಕ್ಕೂ ಇವತ್ತಿಗೂ ತುಂಬ ಲಾಟ್ ಆಫ್ ಚೇಂಜಸ್ ಆಗಿದೆ. ಸೊ ಹಿಂದೆ ಎಲ್ಲ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಬರ್ತಾಯಿತ್ತು. ಬಟ್ ಈಗ ನಂಬರ್ ಆಫ್ ಫಿಶ್ ಫಾರ್ಮರ್ಸ್ ಜಾಸ್ತಿ ಆಗಿದ್ದಾರೆ, ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇವತ್ತು ಅಷ್ಟು ಕನ್ಸಂಪ್ಷನ್ಗಿನ್ನ ಸ್ಟಾಕ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು ಸರ್, ನೀವು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ? ಹೌದು, ಟ್ರೈನಿಂಗ್ ತೊಗೊಂಡಿದ್ದೀನಿ. ಮತ್ತು ನನಗೆ ಗೈಡೆನ್ಸು ತುಂಬ ಜನ ಕೊಟ್ಟಿದ್ದಾರೆ. ಟ್ರೈನಿಂಗು ಇಲ್ಲಿ ಬೆಂಗಳೂರಲ್ಲಿ ಹೆಬ್ಬಾಳಲ್ಲಿ ಮೀನುಗಾರಿಕೆ ಇದೆಯಲ್ಲ, ಅಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ. ಮತ್ತು CR ಆಕ್ವಾಟೆಕ್ ಚಂದ್ರು ಅನ್ನೋರು ಇದ್ದಾರೆ, ಮತ್ತು ಸಂದೀಪ್ ಅನ್ನೋರು, ಅವರೆಲ್ಲ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಂಡಿದ್ದೀನಿ. ಸೊ ಇವರೆಲ್ಲರ ಗೈಡೆನ್ಸಿಂದ ನಾವು ಈ ಒಂದು ಬೆಲೆಗೆ ಬಂದಿದ್ದೀವಿ. ಹೊಸ್ದಾಗಿ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಟ್ರೈನಿಂಗ್ ಇಂಪಾರ್ಟೆಂಟು ಅಲ್ವಾ? ಅಲ್ಲ, ನೀವು ಪ್ರಾಪರ್ ಇದ್ರ ಬಗ್ಗೆ ತಿಳ್ಕೊಳ್ಳದೆ ನೀವೇನು ಮಾಡ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡಿ ಕೈ ಸುಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ನೀವು ಓನಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಫಸ್ಟು. ನಿಮ್ಮಲ್ಲಿ ಇಂಟ್ರೆಸ್ಟ್ ಇತ್ತು, ನೀವು ಮಾಡಲೇಬೇಕು ಅಂತ ಅಂದರೆ ನೀವೆಷ್ಟು ಇಂಟ್ರೆಸ್ಟ್ ಕೊಟ್ಟು ಅದ್ರ ಬಗ್ಗೆ ತಿಳ್ಕೊತೀರೋ ಅಷ್ಟು ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಟ್ರೈನಿಂಗ್ ಇಲ್ಲದೆ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಏನೋ ದುಡ್ಡು ಬರುತ್ತೆ, ಯಾರೋ ಹೇಳಿದ್ರು ನಾನು ಹಾಕ್ತೀವಿ ಮಾಡ್ತೀನಿ ಅಂದರೆ ನಿಮ್ಮಂಥ ದೊಡ್ಡರು ಇನ್ನೊಬ್ರಿಲ್ಲ. ಯಾಕೆಂದರೆ ತುಂಬ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಸೊ ನೀವು ಪಾಂಡ್ ಕನ್ಸ್ಟ್ರಕ್ಷನ್ ಇದೆಲ್ಲ ಮಾಡಲಿಕ್ಕೇ ತುಂಬ ಇನ್ವೆಸ್ಟ್ಮೆಂಟ್ ಬಿದ್ದಿರುತ್ತೆ.
ಅಂದರೆ ಏನೋ ಸಾಲನೋ ಫಲನೋ ಇಲ್ಲ ಲೋನೋ ಮಾಡಿಬಿಡ್ತಾರೆ, ಅದಾದ್ಮೇಲೆ ಸ್ವಲ್ಪ ಲಾಸ್ ಮಾಡ್ಕೊಂಡು ಮತ್ತೆ ಸಿಗಾಕೊಂತಾರೆ ನೋಡಿ. ಈ ಥರ ತುಂಬ ಇದರಲ್ಲಿ ಮೇಯ್ನು ಮಾರ್ಕೆಟಿಂಗು ತುಂಬ ಇಂಪಾರ್ಟೆಂಟು. ಏಕೆಂದರೆ ನಮ್ಮಲ್ಲಿ ಲೋಕಲ್ ಕನ್ಸಂಪ್ಷನ್ ತುಂಬ ಕಡಿಮೆ ಕರ್ನಾಟಕದಲ್ಲಿ. ಇದು ಮೇಜರ್ ಮಾರ್ಕೆಟ್ ಇರ್ತಕ್ಕಂಥದ್ದು ಹೈದರಾಬಾದು, ತಮಿಳ್ನಾಡಲ್ಲಿ ಮದುರೈ, ತಾಂಜಾವೂರು, ತಿರಾಚಿ, ಆಮೇಲೆ ನೀವು ಕೇರಳಕ್ಕೆ ಹೋದರೆ ಕೊಚ್ಚಿ, ಇಲ್ಲೆಲ್ಲ ಮಾರ್ಕೆಟ್ ಇದೆ. ಸೊ ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೂ ಬೇರೆಯವರು ನಿಮ್ಮನ್ನು ತುಳಿದಾಕ್ತಾರೆ. ಸೊ ಹಂಗಾಗಿ ನೀವು ಮಾಡೋಕ್ಕಿಂತ ಮುಂಚೆ 10 ಜನ ಫಾರ್ಮರ್ಸ್ನ ವಿಸಿಟ್ ಮಾಡಿ, ನಾಲೆಡ್ಜ್ ತಿಳ್ಕೊಳ್ರಿ, ಆಮೇಲೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ತಿಳ್ಕೊಂಡು ಮಾಡಬೇಕು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಹೆಸರು ಅನಂತ್ ಕುಮಾರು. ನನ್ನ ಮೊಬೈಲ್ ಸಂಖ್ಯೆ 9742921311. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಒಂದು ಫಾರ್ಮಿಂಗ್ನ ಕಂಪ್ಲೀಟ್ ಒಂದು ಅದ್ರ ಆಗು ಹೋಗುಗಳಿರ್ಬೋದು, ಅಥವಾ ಖರ್ಚುಗಳಿರ್ಬೋದು, ಅಥವಾ ಅದ್ರಲ್ಲಾಗುವಂಥ ಲಾಸ್ಗಳಿರ್ಬೋದು, ಪ್ರಾಫಿಟ್ಗಳಿರ್ಬೋದು, ಎಲ್ಲ ವಿಷಯದ ಬಗ್ಗೆ ಇವ್ರು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಯಾರಾದರೂ ಮಾಡಬೇಕು ಅನ್ನೋರು ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲ ಯಾರೋ ನೋಡಿದ್ರು, ವೀಡಿಯೋದಲ್ಲಿ ನೋಡಿದ್ರು ಅಷ್ಟ ಆದಾಯ ಇಷ್ಟ ಆದಾಯ, ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಪ್ರಾಪರ್ ಗೈಡೆನ್ಸ್ನ ತೊಗೊಂಡು ಶುರು ಮಾಡಿ ಒಳ್ಳೆ ರೀತಿಲಿ ನೀವು ಮಾಡಿದ್ದೆ ಆದರೆ ನೀವು ಅದ್ರಲ್ಲಿ ಸಕ್ಸಸ್ ಕಾಣ್ತೀರಾ ಅನ್ನೋದಕ್ಕೆ ಇವರೊಬ್ಬರು ಉದಾಹರಣೆ ಆಗಿದ್ದಾರೆ. ಇಷ್ಟೊತ್ತು ನಮಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಮಾದರಿ ಆಗಿರ್ತಕ್ಕಂಥ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು.